ಶನಿದೇವರು ಜನನವಾದ ಕಾಲದಲ್ಲಿ ಹರಿಹರ ಬ್ರಹ್ಮಾದಿಗಳೆಲ್ಲರೂ ಉಚ್ಚಾರ್ಚನೆಯನ್ನು ಮಾಡಿ ಅರ್ಚೋದ್ಧಾರವನ್ನು ಮಾಡಿದರು. ಇದನ್ನರಿತ ಸೂರ್ಯದೇವನಾದರೂ ತನ್ನ ಮಗನನ್ನು ನೋಡಲು ಓಡೋಡಿ ಧಾವಿಸಿ ಬಂದನು. ಸೂರ್ಯದೇವನಾದರೂ ತೊಟ್ಟಿನಲ್ಲಿರುವ ತನ್ನ ಕಂದನಾದ ಶನಿದೇವನನ್ನು ನೋಡಲು ಇದೇನು ಜಗತ್ತನ್ನು ಬೆಳಗುವ ನನ್ನ ರೂಪ ಲಾವಣ್ಯದಲ್ಲಿ ಈ ನನ್ನ ಕಂದನಾದ ರೂಪ ಲಾವಣ್ಯ ಕಪ್ಪು ರೂಪವುಳ್ಳವನಾಗಿ ವಿಕಾರವಾಗಿರುವುದರಿಂದ ಮನಸ್ಸಿನಲ್ಲಿಯೇ ಸಂಶಯಗೊಳ್ಳುತ್ತಿರುವಾಗ ಇದನ್ನರಿತ ಶನಿದೇವರಾದರೂ ತನ್ನ ಕ್ರೂರಾವೃಷ್ಟಿಯನ್ನು ಆ ಸೂರ್ಯದೇವನ ಮೇಲೆ ಬೀರಲು ಸೂರ್ಯದೇವನ ಶರೀರವೆಲ್ಲವೂ ಕುಷ್ಠರೋಗವು ಮಹಾರಾಜ. ಏನು ಪಂಡಿತೋತ್ತಮರೇ, ತನ್ನ ಮಗನು ಹುಟ್ಟಿದ ಎಂದು ನೋಡಲು ಬರಲು ತನ್ನ ಮಗನ ದೃಷ್ಟಿಯು ತಂದೆ ಮೇಲೆ ಬಿದ್ದ ಕೂಡಲೇ ಕುಷ್ಠರೋಗವು ಪ್ರಾಪ್ತಿಯಾಗಿದೆ. ಹೌದು ಮಹಾರಾಜ. ಬಲ ಅನಂತರ ಮುಂದೆ ಏನಾಗಿದ್ದು ತಿಳಿಸುವರಾಗಿ ಪಂಡಿತೋತ್ತಮರೇ. ಅದು ಅಲ್ಲದೆ ರಥವನ್ನು ಓಡಿಸುತ್ತಿದ್ದ ಹಳ್ಳನ ಕೈ ಕಾಲುಗಳು ಸಹ ಎಳವನಾದವಂತೆ ಮಹಾರಾಜ. ಬಲೆ ಪಂಡಿತೋತ್ತಮರೇ, ಅನಂತರ ಮುಂದೆ ಏನಾಯಿತು ಮಹಾರಾಜ? ರಥಕ್ಕೆ ಕಟ್ಟಿದ 7 ಅಶ್ವಗಳ ಕಣ್ಣುಗಳು ಸಹ ಕಾಣದಂತಾದವಂತೆ ಮಹಾರಾಜ.
ಏನು ಪಂಡಿತೋತ್ತಮರೇ, ಆ ಮೂಗ ಜನ್ಮವಾದ ಆ ಅಶ್ವಗಳಾದರೂ ಮಾಡಿದ ಪಾಪವಾದರೂ ಏನಿತ್ತು ಪಂಡಿತೋತ್ತಮರೇ? ಅನಂತರ ಮುಂದೆ ಏನು ನಡೆಯಿತು ತಿಳಿಸುವರಾಗಿ. ಮಹಾಪ್ರಭು, ಸೂರ್ಯ ದೇವನಿಗೆ ಕುಷ್ಠರೋಗವು ಪ್ರಾಪ್ತಿಯಾಗಿ ಜಗತ್ತೆಲ್ಲ ಅಂಧಾಕಾರದಲ್ಲಿ ಮುಳುಗಿರುವಾಗ ಯಾವ ಶನಿದೇವರನ ತಾಯಿಯಾದ ಛಾಯಾದೇವಿಯು ಶನಿದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಲಾಗಿ ಶನಿದೇವರಾದರೂ ತನ್ನ ಕ್ರೂರಾವೃಷ್ಟಿಯನ್ನು ಹಿಂದಕ್ಕೆ ತೆಗೆಯಲು ಸೂರ್ಯ ದೇವನು ಸಂತುಷ್ಟನಾಗಿ ಮೊದಲಿಗಿಂತಲೂ ಪ್ರಕಾಶಮಾನವಾಗಿ ಹೊಳೆಯುವಂತಾದನು ಮಹಾರಾಜ. ಏನು ಪಂಡಿತೋತ್ತಮರೇ, ಏನ ನುಡಿ ಬಿರಿ ಸಾಕು ಬಿಡಿ